ಈಗ ನಮ್ಮ ಬಲಗೈಗೆ ಸಂಬಂಧಿತ ವ್ಯಕ್ತಿಗಳಾದಂಥ ನಾವು ಚನ್ನದಾಸರು, ವಲಯದಾಸರು, ಮಾಲದಾಸರು, ಚನ್ನದಾಸರು ಈ 4 ಸಮುದಾಯದವರು ಬಲಗೈಗೆ ಸಂಬಂಧಿತ ವ್ಯಕ್ತಿಗಳು. ನಾವು ಈ ಬಲಗೈ ಸಂಬಂಧಿತ ವ್ಯಕ್ತಿಗಳು ಇದ್ದರೂ ಸಹಿತ ಸರ್ಕಾರವು ABC ಮಾಡಿ ನಮಗೆ ಅಲೆಮಾರಿಯೊಳಗೆ ಸೇರಿಸಿ ನಮಗೆ ಚನ್ನದಾಸರಿಗೆ, ವಲಿದಾಸರಿಗೆ, ಮಾಲದಾಸರಿಗೆ, ಚನ್ನದಾಸರಿಗೆ ಭಾಳ ಅನ್ಯಾಯ ಮಾಡಿದೆ. ಈ ಅನ್ಯಾಯವನ್ನು ಹೋಗಲಾಡಿಸಿ ನಮಗೆ ಮೊದಲು ನಾಗಮೋಹನ್ ದಾಸ್ ಸಾಹೇಬರು ಏನು ನಮಗೆ ಮಾಡಿದರು ಅದೇ ಪ್ರಕಾರ ನಮಗೆ ಜಾರಿ ಮಾಡಿದರೆ ನಮಗೆ ಅನ್ಯಾಯ ಆಗ್ತಿದ್ದಿಲ್ಲ. ನಾವು ಪೂರಾ ಬಾವಿ, ಕೆರೆ, ದೇವಸ್ಥಾನದಲ್ಲಿ ನಾವು ಈ ಬಲಗೈ ಸಮುದಾಯದವರ ಏನು ಅನುಭವಿಸಿದ್ದಾರೆ ಆ ಅನುಭವವನ್ನು ಸಮಪಾಲು ನಾವು ಅನುಭವಿಸಿದವರು. ನಾವು ಅಂಥ ಅನುಭವಿಸಿದವರಿಗೆ ನಮ್ಮನ್ನು ತಗೊಂಡೋಗಿ ಅಲೆಮಾರಿ ಪುರುಷ ಸಮಾಜದೊಳಗೆ ಸೇರಿಸಿದ್ದಾರೆ. ಏನಿದೆ ಅಲೆಮಾರಿಯೊಳಗೆ ಪುರುಷ ಸಮಾಜದೊಳಗೆ ಸೇರಿಸಿದ್ದಾರೆ. ಅದಕ್ಕೆ ದಯವಿಟ್ಟು ಆ ಪುರುಷ ಸಮಾಜ ಅಲೆಮಾರಿಯನ್ನು ಬಿಟ್ಟು ನಮ್ಮ ಬಲಗೈ ಸಮಾಜಕ್ಕೆ, ಬಲಗೈಗೆ ಸೇರಿಸಬೇಕಾಗಿ ನಮ್ಮ ಈ ಚನ್ನದಾಸರು, ವಲಯದಾಸರು, ಮಾಲದಾಸರಿ ಈ 4 ಸಮಾಜದವರಿಗೆ ಅನ್ಯಾಯ ಆಗಿದ್ದರಿಂದ ಈ ಅನ್ಯಾಯ ಹೋಗಲಾಡಿಸಿ ನಾವು ಬಲಗೈಗೆ ಬೆಂಬಲಿಸಿ ನಾವು ಈ ಹೋರಾಟಕ್ಕೆ ಬಂದ್ವಿ. ಬಲಗೈಗೆ ಜಯವಾಗಲಿ, ಜೈ ಭೀಮ್. ಉಪಾಧ್ಯಕ್ಷರು ಮಾತಾಡ್ತಾ ಇರೋದು ಈ ನಮ್ಮ ಏನು ಮೀಸಲಾತಿ ಹೋರಾಟದಲ್ಲಿ ಈ ಬಲಗೈ ಸಮುದಾಯಗಳಿಗೆ ಮುಖ್ಯವಾಗಿ ಅನ್ಯಾಯವಾಗಿದೆ. ಯಾಕಂದರೆ ಈ ಡಾಕ್ಟರ್ ನಾಗಮೋಹನ್ ದಾಸ್ ವರದಿ ಏನಿದೆಲ್ಲ ಅದು ನಿಜವಾಗಿಯೂ ಅವೈಜ್ಞಾನಿಕವಾಗಿದೆ. ಏನದು ಎಂಪಿರಿಕಲ್ ಡಾಟಾ ಏನದಲ್ಲ ಅದು ನಿಖರವಾಗಿ ಜನಸಂಖ್ಯೆ ನಿಖರವಾಗಿ ತೊಗೊಂಡಿಲ್ಲ. ಅದನ್ನು ಅವ್ರು ಏನು ಇಲ್ಲಿ ಕುಂತಲ್ಲೇನ ಅದನ್ನು ಅವರು ಸಮೀಕ್ಷೆ ಮಾಡೋದ್ರಿಂದ ಅದು ಸ್ವಲ್ಪ ಸಮಯದಲ್ಲಿ ಸಮೀಕ್ಷೆ ಮಾಡಿದ್ದಾರೆ, 1 ತಿಂಗಳಲ್ಲಿ ಮಾಡಿದ್ದಾರೆ. ಹೀಗಾಗಿ ಅದು ನಿಖರವಾದ ದತ್ತಾಂಶಗಳು ಸಿಕ್ಕಿಲ್ಲ ಅವರಿಗೆ. ಆದ್ದರಿಂದ ನಮ್ಮ ಬೇಡಿಕೆ ಏನಿದೆ ಅಂತಾರೆ ಅವೈಜ್ಞಾನಿಕವಾದಂಥ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಬೇಕು ಮತ್ತು ವೈಜ್ಞಾನಿಕವಾಗಿ ಇನ್ನೊಮ್ಮೆ ಪರಿಶೀಲನೆ ಮಾಡಬೇಕು. ಈ ಬಲಗೈ ಒಕ್ಕೂಟದ ಸಮುದಾಯಗಳೇನದಾವಲ್ಲ, ನಮ್ಮ ಚನ್ನದಾಸರು, ವಲಯದಾಸರು, ಮಾಲಾದಾಸರು ಮತ್ತು ಮಾಲಾದಾಸರಿಗಳು ಈ 4 ಸಮುದಾಯಕ್ಕೆ ನಿಖರವಾದ ಅಂಕಿ ಸಂಖ್ಯೆಗಳು ಸಿಕ್ಕಿರೋದಿಲ್ಲ. ಅಮೂಲಾಗ್ರವಾಗಿ ಬಲಗೈ ಸಮುದಾಯಗಳ ಸಂಖ್ಯೆನೂ ಹೆಚ್ಚಾಗಿ ಸಿಕ್ಕಿರೋದಿಲ್ಲ. ಆದ್ದರಿಂದ ಈ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಿ ವೈಜ್ಞಾನಿಕವಾಗಿ ಒಂದು ವರದಿಯನ್ನು ತಯಾರು ಮಾಡಿ ಸರ್ಕಾರವು ಕೂಡ ಇದಕ್ಕೆ ಬೆಂಬಲ ಕೊಟ್ಟು ಅದನ್ನು ವೈಜ್ಞಾನಿಕವಾಗಿ ಒಂದು ವರದಿಯನ್ನು ಕೊಟ್ಟರೆ ನಮ್ಮ ಸಮುದಾಯಕ್ಕೆ ನ್ಯಾಯ ದೊರಕದಂತ ಹೇಳಿ ನಾವು ಬಲಗೈ ಸಮುದಾಯಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ಇದನ್ನು ಪರಿಗಣಿಸಿ ಇದನ್ನು ಮಾಡಬೇಕು. ಚನ್ನದಾಸರ ಸಮುದಾಯದವರು ಹೋರಾಟ ಮಾಡ್ತಾ ಇರೋದು ಬಲಗೈ ಸಮುದಾಯದ ಸೇರ್ಪಡೆ ಆಗಬೇಕಂತೇಳಿ ನಮ್ಮ ಒಂದು ಅಭಿಪ್ರಾಯ. ಚನ್ನದಾಸರ ಸಮುದಾಯದವರು ಯಾವತ್ತೂ ಬಲಗೈದ ಸಮುದಾಯದವರಿಗೆ ಬಲವ ಇರುತ್ತದೆ ಅಂತೇಳ್ಬಿಟ್ಟು ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ.